ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಅಪ್ರೋಚ್ನಲ್ಲಿ ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ಪ್ರಾಬ್ಲಮ್ ನಾನು ಆಲ್ರೆಡಿ ಬರ್ಕೊಂಡಿದ್ದೀನಿ. ಎರಡು ಫರ್ಮ್ಗಳಿದ್ದಾವೆ, ಎ ಮತ್ತು ಬಿ. ಅವೆರಡು ಒಂದೇ ಥರ ಕಂಪ್ನಿಗಳು. ಬಟ್ ಎ ಯಾವುದೇ ಥರ ಡೆಟ್ಟನ್ನು ಯೂಸ್ ಮಾಡ್ತಾ ಇಲ್ಲ. ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅವರಿಗೆ ಬಂಡವಾಳದ ಅವಶ್ಯಕತೆ ಇರುತ್ತೆ. ಬಂಡವಾಳವನ್ನು ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಡೆಟ್ ಈ ಮುಖಾಂತರದಲ್ಲಿ ಪಡ್ಕೊಳ್ಬೋದು. ಎ ಕಂಪ್ನಿ ಯಾವುದೇ ಥರ ಡಿಬೆಂಚರ್ನ ಯೂಸ್ ಮಾಡ್ಕೊಂಡಿಲ್ಲ. ಕ್ವಶನಲ್ಲಿ ಕೊಟ್ಟಿದ್ದಾರೆ ಎ ಡಸ್ ನಾಟ್ ಯೂಸ್ ಎನಿ ಡೆಟ್ ಅಂತ ಕೊಟ್ಟಿದ್ದಾರೆ. ಬಟ್ ಬಿ 5 ಲಕ್ಷ ಡೆಟ್ಟನ್ನು ಯೂಸ್ ಮಾಡ್ಕೊಂಡಿದೆ. ಎರಡು ಕಂಪನಿಯ EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ 1,25,000 ಇದೆ. ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ 10% ಇದೆ. ಕಾರ್ಪೊರೇಟ್ ಟ್ಯಾಕ್ಸ್ 50% ಇದೆ. ನಾವು ವ್ಯಾಲ್ಯೂ ಆಫ್ ದ ಫರ್ಮಿನ ವ್ಯಾಲ್ಯೂ ಎಷ್ಟು ಅಂತ ಐಡೆಂಟಿಫೈ ಮಾಡಬೇಕು ಬೈ ಯೂಸಿಂಗ್ ಅಪ್ರೋಚ್ ಅಂತಂದರೆ ಮಾಡಿಗ್ಲಿನಿ ಮಿಲ್ಲರ್ ಅಪ್ರೋಚ್ ಯೂಸ್ ಮಾಡಿಕೊಂಡು ನಾವು ವ್ಯಾಲ್ಯೂ ಆಫ್ ದ ಫರ್ಮನ್ನು ಫೈಂಡ್ ಔಟ್ ಮಾಡಬೇಕು. ವ್ಯಾಲ್ಯೂ ಆಫ್ ದ ಫರ್ಮಿಗೆ ಫಾರ್ಮುಲಾ ಇದು ವಿ ಎಲ್ ಅಂತಂದರೆ ವ್ಯಾಲ್ಯೂ ಆಫ್ ದಿ ಲಿವರ್ಡ್ ಫರ್ಮ್ ಈಕ್ವಲ್ಸ್ ವ್ಯಾಲ್ಯೂ ಆಫ್ ದಿ ಅನ್ಲಿವರ್ಡ್ ಫರ್ಮ್ ಪ್ಲಸ್ ಟಿ ಅಂತಂದರೆ ಟ್ಯಾಕ್ಸ್, ಡಿ ಅಂತಂದರೆ ಡಿಬೆಂಚರ್. ಈಗ ಯಾವುದು ಲಿವರ್ಡ್ ಫರ್ಮು, ಯಾವುದು ಅನ್ಲಿವರ್ಡ್ ಫರ್ಮ್ ಅಂತ ನೀವು ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಬೇಕು. ನೋಡಿ, ಲಿವರ್ಡ್ ಫರ್ಮ್ ಅಂತಂದರೆ ಡೆಟ್ಟನ್ನು ತಗೊಂಡಿರೋವಂಥ ಕಂಪ್ನಿಗೆ ನಾವು ಲಿವರ್ಡ್ ಫರ್ಮ್ ಅಂತ ಅಂತೀವಿ. ಯಾವ ಕಂಪ್ನಿ ಡೆಟ್ಟನ್ನು ತಗೊಂಡಿಲ್ವೋ ಅದಕ್ಕೆ ಅನ್ಲಿವರ್ಡ್ ಫರ್ಮ್ ಅಂತ ಅಂತೀವಿ. ಈಗ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಎ ಡಸ್ ನಾಟ್ ಯೂಸ್ ಎನಿ ಡೆಟ್. ಎ ಅನ್ನೋ ಕಂಪ್ನಿ ಯಾವುದೇ ಥರ ಡೆಟ್ಟನ್ನು ತಗೊಂಡಿಲ್ಲ. ನಾನಿಲ್ಲಿ ಎ ಕೆಳಗಡೆ ನೋ ಡೆಟ್ ಅಂತ ಬರ್ಕೊಳ್ತಾ ಇದ್ದೀನಿ. ಬಿ ಡೆಟ್ ತಗೊಂಡಿದ್ದಾರೆ, ಡಿಬೆಂಚರನ್ನು ತಗೊಂಡಿದ್ದಾರೆ. ಸೊ ಬಿ ಕೆಳಗಡೆ ಡೆಟ್ ಅಂತ ಬರ್ಕೊಳ್ತಾ ಇದ್ದೀನಿ. ಎರಡು ಕಂಪ್ನಿ ಇತ್ತು, ಎ ಮತ್ತು ಬಿ. ಎ ಯಾವುದೇ ಥರ ಡೆಟ್ಟನ್ನು ತಗೊಂಡಿಲ್ಲ, ಬಿ ಡಿಬೆಂಚರನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅವರ ಫಿನಾನ್ಸಿಗೆ. ಸೊ ಈಗ ಯಾವ ಕಂಪನಿಗೆ ಲಿವರ್ಡ್ ಕಂಪನಿ ಅಂತ ಅಂತೀವಿ, ಯಾವ ಕಂಪನಿ ಡೆಟ್ಟನ್ನು ತಗೊಂಡಿರ್ತಾರೋ, ಡಿಬೆಂಚರನ್ನು ತಗೊಂಡಿರ್ತಾರೋ ಆ ಕಂಪ್ನಿಗೆ ನಾವು ಲಿವರ್ಡ್ ಫರ್ಮ್ ಅಂತ ಅಂತೀವಿ. ಸೊ ಈಗ ಲಿವರ್ಡ್ ಫರ್ಮ್ ಇಲ್ಲಿರೋದ್ರಲ್ಲಿ ಲಿವರ್ಡ್ ಫರ್ಮ್ ಯಾವುದು, ಬಿ ಡಿಬೆಂಚರನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಬಿ ಲಿವರ್ಡ್ ಫರ್ಮ್ ಆಗುತ್ತೆ, ಎ ಅನ್ಲಿವರ್ಡ್ ಫರ್ಮ್ ಆಗುತ್ತೆ. ಸೊ ವ್ಯಾಲ್ಯೂ ಆಫ್ ದಿ ಲಿವರ್ಡ್ ಫರ್ಮ್ ಫೈಂಡ್ ಔಟ್ ಮಾಡೋದು ಹೇಗೆ, ವ್ಯಾಲ್ಯೂ ಆಫ್ ದಿ ಅನ್ಲಿವರ್ಡ್ ಫರ್ಮ್ ಪ್ಲಸ್ TD. ನೋಡಿ, ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ ವ್ಯಾಲ್ಯೂ ಆಫ್ ದಿ ಲಿವರ್ಡ್ ಫರ್ಮ್ ಎಷ್ಟು ಅಂತ ಗೊತ್ತಾಗುತ್ತೆ. ವ್ಯಾಲ್ಯೂ ಆಫ್ ದಿ ಲಿವರ್ಡ್ ಫರ್ಮ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ವ್ಯಾಲ್ಯೂ ಆಫ್ ದಿ ಅನ್ಲಿವರ್ಡ್ ಫರ್ಮನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ವ್ಯಾಲ್ಯೂ ಆಫ್ ದಿ ಅನ್ಲಿವರ್ಡ್ ಫರ್ಮ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ, ಇಲ್ಲಿ ಫಾರ್ಮುಲಾ ಬರ್ದಿದ್ದೀನಿ ನೋಡಿ, ವಿ ಯು ಅಂತಂದರೆ ವ್ಯಾಲ್ಯೂ ಆಫ್ ದಿ ಅನ್ಲಿವರ್ಡ್ ಫರ್ಮನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ EBIT ಡಿವೈಡೆಡ್ ಬೈ KO ಇಂಟು 1 - T. EBIT ಅನ್ನು ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. EBIT ಅಂತಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಎರಡೂ ಕಂಪನಿಯ EBIT 1,25,000 ಇದೆ. ಡಿವೈಡೆಡ್ ಬೈ KO ಅಂತಂದರೆ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಅಂತೇಳಿ ಒಂದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, 10% ಕೊಟ್ಟಿದ್ದಾರೆ. ನೀವು 10 ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು, ಅಲ್ಲಿಗೆ 0.10 ಆಗುತ್ತೆ. ಇಂಟು 1 - T ಅಂತಂದರೆ ಟ್ಯಾಕ್ಸ್ ರೇಟ್. ಕ್ವಶನಲ್ಲೇ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ, 50% ಅಂತ ಕೊಟ್ಟಿದ್ದಾರೆ. 50 ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು. ಎಷ್ಟೇ ಪರ್ಸೆಂಟೇಜ್ ಕೊಟ್ಟಿರಲಿ ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು, ಆಗ 0.50 ಆಗುತ್ತೆ. ಫಸ್ಟು ಡಿವೈಡ್ ಮಾಡಿ ಮತ್ತೆ ಇಂಟು ಮಾಡಿದ್ರೆ ಆಯಿತು. 1,25,000 ಡಿವೈಡೆಡ್ ಬೈ 0.10. 1,25,000 ಡಿವೈಡೆಡ್ ಬೈ 0.10 ಮಾಡಿದಾಗ 12,50,000 ಆಗುತ್ತೆ. 12,50,000 ಇಂಟು 1 - 0.50 ಅಂತಂದರೆ 0.50 ಆಗುತ್ತೆ. ಈಗ ಮಲ್ಟಿಪ್ಲೈ ಮಾಡಬೇಕು. 12,50,000 ಇಂಟು 0.50 ಮಾಡಿದ್ರೆ 6,25,000 ಆಯಿತು. ಈಗ ನಾವು ವ್ಯಾಲ್ಯೂ ಆಫ್ ದಿ ಅನ್ಲಿವರ್ಡ್ ಫರ್ಮ್ ಅಂತಂದರೆ ನಾವಿಲ್ಲಿ ಯಾವ್ದು ಬರ್ಕೊಂಡಿದ್ದೀವಿ, ಎ ಕಂಪನಿಯ ವ್ಯಾಲ್ಯೂವನ್ನು, ಎ ಫರ್ಮಿನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಆಯಿತು. ಈಗ ಲಿವರ್ಡ್ ಫರ್ಮ್ ಬಿ ಫರ್ಮಿನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಹೇಗೆ ಅಂತಂದರೆ ಫಾರ್ಮುಲಾ ನೋಡಿ, VL ಈಕ್ವಲ್ಸ್, ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಬೇಕು. VL ಈಕ್ವಲ್ಸ್ ವ್ಯಾಲ್ಯೂ ಆಫ್ ದಿ ಲಿವರ್ಡ್ ಫರ್ಮ್ ಈಕ್ವಲ್ಸ್ VU ಪ್ಲಸ್ TD. ಇದನ್ನು ಅಪ್ಲೈ ಮಾಡಿದ್ರೆ ನಮಗೆ ವ್ಯಾಲ್ಯೂ ಆಫ್ ದಿ ಲಿವರ್ಡ್ ಫರ್ಮ್ ಎಷ್ಟು ಅಂತ ಗೊತ್ತಾಗುತ್ತೆ. ವ್ಯಾಲ್ಯೂ ಆಫ್ ದಿ ಲಿವರ್ಡ್ ಫರ್ಮಿಗೆ ಫಾರ್ಮುಲಾ ವ್ಯಾಲ್ಯೂ ಆಫ್ ದಿ ಅನ್ಲಿವರ್ಡ್ ಫರ್ಮ್. ಈಗ ಆಲ್ರೆಡಿ ಏನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವೋ ಅದರ ಆನ್ಸರ್ 6,25,000 ಇದೆ. ಪ್ಲಸ್ ಟಿ ಅಂತಂದರೆ ಟ್ಯಾಕ್ಸ್ ರೇಟು 50% ಕೊಟ್ಟಿದ್ರು, ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು, 0.50 ಆಗುತ್ತೆ. ಇಂಟು ಡಿ ಅಂತಂದರೆ ಡಿಬೆಂಚರ್. ಕ್ವಶನಲ್ಲಿ ಕೊಟ್ಟಿದ್ದಾರೆ ಬಿ ಕಂಪನಿಯವರು ಡೆಟ್ಟನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಆ ಡಿಬೆಂಚರಿನ ವ್ಯಾಲ್ಯೂ ಎಷ್ಟು ಅಂತಂದರೆ ಬಿ ಹ್ಯಾಸ್ 5 lakh, 5% ಡಿಬೆಂಚರ್ ಇನ್ ಇಟ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಡಿಬೆಂಚರಿನ ವ್ಯಾಲ್ಯೂ 5 lakh. ಈ 5%ನ್ನು ಇಗ್ನೋರ್ ಮಾಡಬೇಕು. 5% ಏನು ಅಂತಂದರೆ 5 ಲಕ್ಷ ಸಾಲ ತೊಗೊಂಡಿದ್ದಾರೆ, ಅದಕ್ಕೆ ವರ್ಷಕ್ಕೆ 5% ಬಡ್ಡಿ ಕಟ್ಟಬೇಕು ಅಂತ. ನಮಗಿಲ್ಲಿ ಬಡ್ಡಿ ಬೇಡ, ಡಿಬೆಂಚರ್ ಅಮೌಂಟ್ ಬೇಕು. ಡಿಬೆಂಚರ್ ಅಮೌಂಟ್ ಎಷ್ಟು, 5 lakh.
ಟಿ ಅಂತಂದರೆ ಟ್ಯಾಕ್ಸ್ ರೇಟ್ 0.50 ಹೇಗೆ ಅಂತಂದರೆ 50% ಕೊಟ್ಟಿದ್ರು ಡಿವೈಡೆಡ್ ಬೈ 100 ಮಾಡಿ ಬರ್ಕೊಂಡಿದ್ವಿ. ಡಿ ಅಂತಂದರೆ ಡಿಬೆಂಚರ್ 5 lakh. ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಆಫ್ ದಿ ಲಿವರ್ಡ್ ಫರ್ಮ್ ಗೊತ್ತಾಗುತ್ತೆ. 6,25,000 ಪ್ಲಸ್ 5 lakhನ ಹಾಫ್ ಅಂತಂದರೆ 2,50,000. 0.50 ಇಂಟು 5 lakh ಮಾಡಿದ್ರೆ ಆಯಿತು 2,50,000. ಆ್ಯಡ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಆಫ್ ದಿ ಲಿವರ್ ಫರ್ಮ್ ಸಿಗುತ್ತೆ. 6,25,000 ಪ್ಲಸ್ 2,50,000. ಫೈನಲ್ ಆನ್ಸರ್ ಈಸ್ 8,75,000. ಸೊ ಅಲ್ಲಿಗೆ ಎ ಮತ್ತು ಬಿ ಎರಡೂ ಫರ್ಮಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಆಯಿತು. ಸಿಂಪಲ್ ಪ್ರಾಬ್ಲಮ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಯಾವುದು ಲಿವರ್ಡ್ ಫರ್ಮು, ಯಾವುದು ಅನ್ಲಿವರ್ಡ್ ಫರ್ಮ್ ಅಂತ. ಯಾರು ಡೆಟ್ಟನ್ನು, ಯಾವ ಕಂಪನಿಯವರು, ಯಾವ ಫರ್ಮವರು ಡೆಟ್ಟನ್ನು ತಗೊಂಡಿರ್ತಾರೋ ಅದು ಲಿವರ್ಡ್ ಫರ್ಮ್ ಆಗುತ್ತೆ. ಯಾರು ಡೆಟ್ಟನ್ನು ತಗೊಳ್ಳೋದಿಲ್ವೋ ಅದು ಅನ್ಲಿವರ್ಡ್ ಫರ್ಮ್ ಆಗುತ್ತೆ. ಅದನ್ನು ಐಡೆಂಟಿಫೈ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಮಾಡೋದು ಈಸಿ. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.